ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತದೆ. ಬೇಗನೆ ಹೆಚ್ಚು ಹಣ ಸಂಪಾದಿಸಬೇಕು ಅನ್ನೋದು. ಕೆಲವರಿಗೆ ಲೋನ್ ಕ್ಲಿಯರ್ ಮಾಡಬೇಕು, ಕೆಲವರಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಇನ್ನು ಕೆಲವರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಹಾಗಾದರೆ 1,00,000 ರೂಪಾಯಿಯ ಹಣವನ್ನು ಹೇಗೆ ಬೇಗ ಸಂಪಾದಿಸಬಹುದು? ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡಬಹುದಾದ 5 ಪವರ್ಫುಲ್ ಟಿಪ್ಸ್ ನೋಡೋಣ. ಈ ವಿಡಿಯೋ ನಿಮಗೆ ಮೋಟಿವೇಶನ್ ಮಾತ್ರ ಅಲ್ಲ, ಡೈರೆಕ್ಷನ್ ಕೂಡ ನೀಡುತ್ತದೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ. ಟಿಪ್ ನಂಬರ್ 1, ಒಂದು ಕ್ಲಿಯರ್ ಗೋಲ್ ಇಟ್ಟುಕೊಳ್ಳಿ. ಸ್ನೇಹಿತರೆ, ಮನಿ ಅರ್ನ್ ಮಾಡಬೇಕೆಂದರೆ ಮೊದಲಿಗೆ ನಿಮ್ಮ ಗೋಲ್ ಕ್ಲಿಯರ್ ಆಗಿರಬೇಕು. ನನಗೆ 1,00,000 ರೂಪಾಯಿ ಬೇಕು ಅನ್ನೋದು ಮಾತ್ರ ಸಾಲದು. ಏಕೆ ಬೇಕು, ಯಾವ ಸಮಯದಲ್ಲಿ ಬೇಕು, ಹೇಗೆ ಅರ್ನ್ ಮಾಡಬೇಕು, ಇವುಗಳಿಗೆ ನಿಮ್ಮ ಹತ್ರ ಆನ್ಸರ್ ಇರಲೇಬೇಕು. ಗೋಲ್ ಕ್ಲಿಯರ್ ಇದ್ದರೆ ನಿಮ್ಮ ಮೈಂಡ್ ಆಟೋಮೆಟಿಕಲಿ ಅಪಾರ್ಚುನಿಟೀಸ್ ಹುಡುಕಲು ಸ್ಟಾರ್ಟ್ ಮಾಡುತ್ತದೆ. ಉದಾಹರಣೆಗೆ, ಮುಂದಿನ 6 ತಿಂಗಳಲ್ಲಿ 1,00,000 ರೂಪಾಯಿ ಸೇವ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಟರೆ ನೀವು ಸೀರಿಯಸ್ ಆಗಿ ಕೆಲಸ ಮಾಡತೊಡಗುತ್ತೀರಿ. ಡೈರೆಕ್ಷನ್ ಇಲ್ಲದ ಹಾರ್ಡ್ ವರ್ಕ್ ಯಾವತ್ತೂ ದೊಡ್ಡ ರಿಸಲ್ಟ್ ಕೊಡೋದಿಲ್ಲ. ಟಿಪ್ ನಂಬರ್ 2, ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಬಹಳ ಜನರಿಗೆ ಟ್ಯಾಲೆಂಟ್ ಇರುತ್ತದೆ, ಆದರೆ ಟೈಮ್ ವೇಸ್ಟ್ ಮಾಡುವ ಹ್ಯಾಬಿಟ್ ಅವರ ಗ್ರೋತ್ ಅನ್ನು ಸ್ಟಾಪ್ ಮಾಡುತ್ತದೆ. ಡೈಲಿ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್, ಅನ್ನೆಸೆಸರಿ ಚಾಟಿಂಗ್, ಲೇಜಿ ರೂಟೀನ್ ಇವೆಲ್ಲ ಅವರ ವ್ಯಾಲ್ಯೂಯಬಲ್ ಟೈಮ್ ಅನ್ನು ಕದ್ದುಕೊಳ್ಳುತ್ತವೆ. ಒಂದು ದಿನಕ್ಕೆ ಎಕ್ಸ್ಟ್ರಾ 2 ಅಥವಾ 3 ಗಂಟೆಗಳ ಪ್ರೊಡಕ್ಟಿವ್ ವರ್ಕ್ಗೆ ಕೊಟ್ಟರೆ ಫ್ಯೂಚರ್ ಕಂಪ್ಲೀಟ್ಲಿ ಚೇಂಜ್ ಆಗಬಹುದು. ಆ ಸಮಯದಲ್ಲಿ ನೀವು ಹೊಸ ಸ್ಕಿಲ್ ಕಲಿಯಬಹುದು, ಪಾರ್ಟ್ ಟೈಮ್ ವರ್ಕ್ ಮಾಡಬಹುದು, ಆನ್ಲೈನ್ ಇನ್ಕಮ್ ಸೋರ್ಸ್ ಬಿಲ್ಡ್ ಮಾಡಬಹುದು, ಕಾಂಟೆಂಟ್ ಕ್ರಿಯೇಟ್ ಮಾಡಬಹುದು. ಸಕ್ಸಸ್ಫುಲ್ ಪೀಪಲ್ ಟೈಮ್ ಅನ್ನು ಮನಿಯಾಗಿ ಕನ್ವರ್ಟ್ ಮಾಡುತ್ತಾರೆ. ಟಿಪ್ ನಂಬರ್ 3, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಿ. ಸ್ನೇಹಿತರೆ, ಹೆಚ್ಚು ಹಣ ಅರ್ನ್ ಮಾಡುವುದಕ್ಕಷ್ಟೇ ಸಾಕಾಗುವುದಿಲ್ಲ, ಹಣ ಉಳಿಸಿಕೊಳ್ಳುವುದು ಸಹ ಈಕ್ವಲಿ ಇಂಪಾರ್ಟೆಂಟ್. ಕೆಲವರು 50,000 ರೂಪಾಯಿ ಸ್ಯಾಲರಿ ಇದ್ದರೂ ಸೇವಿಂಗ್ಸ್ ಇಲ್ಲ ಎನ್ನುತ್ತಾರೆ. ಕಾರಣ ಅನ್ನೆಸೆಸರಿ ಸ್ಪೆಂಡಿಂಗ್, ಆನ್ಲೈನ್ ಶಾಪಿಂಗ್, ಕಾಸ್ಟ್ಲಿ ಗ್ಯಾಜೆಟ್ಸ್, ಫುಡ್ ಡೆಲಿವರಿ, ಶಾಪ್ ಎಕ್ಸ್ಪೆನ್ಸಸ್ ಇವೆಲ್ಲ ಹಣವನ್ನು ನಿಧಾನವಾಗಿ ಖಾಲಿ ಮಾಡುತ್ತವೆ. ನೀವು 500 ರೂಪಾಯಿ ಸೇವ್ ಮಾಡಿದರೂ ಅದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ಗೆ ಆಗಬಹುದು. ಟಿಪ್ ನಂಬರ್ 4, ಯೂಟ್ಯೂಬ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಸಿಕೊಳ್ಳಿ. ಇವತ್ತು ಮೊಬೈಲ್ ಫೋನ್ ಇದ್ದರೆ ಸಾಕು, ನೀವು ಆನ್ಲೈನ್ ಇನ್ಕಮ್ ಸ್ಟಾರ್ಟ್ ಮಾಡಬಹುದು. ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ. ಇವುಗಳಲ್ಲಿ ಎಜುಕೇಶನ್, ಮೋಟಿವೇಶನ್, ಫೈನಾನ್ಸ್, ಕಾಮಿಡಿ, ಕುಕಿಂಗ್, ವ್ಲಾಗ್ಸ್ ಯಾವುದೇ ನಿಶ್ ನಲ್ಲಿ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡಬಹುದು. ಮೊದಲಿಗೆ ವ್ಯೂಸ್ ಕಡಿಮೆ ಇರಬಹುದು, ಆದರೆ ಕನ್ಸಿಸ್ಟೆನ್ಸಿ ಇದ್ದರೆ ಇನ್ಕಮ್ ಸ್ಲೋಲಿ ಗ್ರೋ ಆಗುತ್ತದೆ. ಯೂಟ್ಯೂಬ್ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಇವೆಲ್ಲ ಅಪಾರ್ಚುನಿಟಿ ಕೊಡುತ್ತವೆ. ಟಿಪ್ ನಂಬರ್ 5, ಹಣಕ್ಕಾಗಿ ಕೆಲಸ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಮುಖ್ಯ, ಆದರೆ ಸ್ಮಾರ್ಟ್ ವರ್ಕ್ ಇನ್ನೂ ಮುಖ್ಯ. ಕೆಲವರು ದಿನಕ್ಕೆ 14 ಗಂಟೆ ಕೆಲಸ ಮಾಡುತ್ತಾರೆ, ಆದರೂ ಇನ್ಕಮ್ ಗ್ರೋ ಆಗುವುದಿಲ್ಲ. ಕಾರಣ ರೈಟ್ ಡೈರೆಕ್ಷನ್ ಇಲ್ಲ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಲಿಯಿರಿ, ನ್ಯೂ ಸ್ಕಿಲ್ಸ್ ಲರ್ನ್ ಮಾಡಿ, ಹೈ ಇನ್ಕಮ್ ಅಪಾರ್ಚುನಿಟೀಸ್ ಹುಡುಕಿ. ಪ್ರತಿದಿನ 1% ಇಂಪ್ರೂವ್ ಆದರೂ ಫ್ಯೂಚರ್ ನಲ್ಲಿ ದೊಡ್ಡ ಚೇಂಜ್ ಬರುತ್ತದೆ. ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರಲಿ, ನಾನು ಹಣ ಅರ್ನ್ ಮಾಡಬಹುದು ಅನ್ನೋ ಬಿಲೀಫ್ ಇರಬೇಕು. ಸ್ನೇಹಿತರೆ, 1,00,000 ರೂಪಾಯಿ ಅರ್ನ್ ಮಾಡೋದು ಓವರ್ ನೈಟ್ ಆಗುವುದಿಲ್ಲ, ಆದರೆ ಕರೆಕ್ಟ್ ಮೈಂಡ್ ಸೆಟ್, ಕನ್ಸಿಸ್ಟೆನ್ಸಿ ಮತ್ತು ಸ್ಮಾರ್ಟ್ ವರ್ಕ್ ಇದ್ದರೆ ಅದು ಡೆಫಿನೆಟ್ಲಿ ಪಾಸಿಬಲ್. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಮೋಟಿವೇಶನಲ್ ಮತ್ತು ಫೈನಾನ್ಷಿಯಲ್ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.